ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 17, 18, 19 ಮತ್ತು 20 ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಫೆಬ್ರವರಿ ತಿಂಗಳದು ಹೆಚ್ಚಿನ ಮಾಹಿತಿಗೆ PDF ನೋಟ್ಸ್ ಅನ್ನೆಲ್ಲ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ. ಈ ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ಕಳೆದ 12 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಕೇವಲ 80 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸಾಫ್ಟ್ ಕಾಪಿ ಇಮೇಲ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಪೇಮೆಂಟ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಬಹುದು ನೀವು. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿದಂತ ಭಾರತೀಯ ನಾಯಕ ಯಾರು? ಅರ್ಥ ಮಾಡ್ಕೋಬೇಕು. ಭಾರತ ತಂಡವನ್ನ ಪ್ರತಿನಿಧಿಸಿ ನಾಯಕತ್ವವನ್ನು ಹೊಂದಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿರ್ತಕ್ಕಂಥ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ. ಭಾರತೀಯ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ವಿಶೇಷವಾದ ಸಾಧನೆಯನ್ನ ಸಾಧಿಸಿದ್ದಾರೆ. ಮಾಜಿ ಲೆಜೆಂಡರಿ ಭಾರತೀಯ ತಂಡದ ನಾಯಕರಾಗಿದ್ದಂತಹ MS ಧೋನಿ ಅವರ ದಾಖಲೆಯನ್ನು ಅವರು ಸರಿಗಟ್ಟಿದ್ದಾರೆ. ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿದಂತ ಭಾರತೀಯ ನಾಯಕ, ಭಾರತ ತಂಡದ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರು 211 ಸಿಕ್ಸರ್ ಗಳನ್ನ ಬಾರಿಸಿ ಈ ಒಂದು ದಾಖಲೆಯನ್ನು ತಮ್ಮ ಹತ್ರ ಇಟ್ಕೊಂಡಿದ್ರು. ನಂತರ ವಿರಾಟ್ ಕೊಹ್ಲಿ ಅವರು ಆ ಸ್ಥಾನವನ್ನ ಮಾಡಿದ್ರು. ಈಗ ರೋಹಿತ್ ಶರ್ಮಾ ಅವರು ಆ ಒಂದು ದಾಖಲೆಯನ್ನ ಸರಿಗಟ್ಟಿ ಅಗ್ರಸ್ಥಾನಿಯಾಗಿರ್ತಾರೆ. ಅಂದ್ರೆ ಇದು ಭಾರತೀಯ ಕ್ರಿಕೆಟ್ ತಂಡ ಮೆನ್ಸ್ ಟೀಮ್ ಏನಿದೆ ಅದರ ಕ್ಯಾಪ್ಟನ್ ಆಗಿ ತಂಡವನ್ನ ಪ್ರತಿನಿಧಿಸಿ ಸಿಕ್ಸರ್ ಗಳನ್ನ ಬಾರಿಸಿರ್ತಕ್ಕಂಥ ಪಟ್ಟಿಯಾಗಿದೆ. ಸಿಕ್ಕಿಂ ಸರ್ಕಾರ ಯಾರ ಸಹಯೋಗದೊಂದಿಗೆ ಸಿಕ್ಕಿಂ ಇನ್ಸ್ಪೈರ್ ಉಪಕ್ರಮವನ್ನ ಪ್ರಾರಂಭಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸಿಕ್ಕಿಂನ ಮುಖ್ಯಮಂತ್ರಿಗಳು ಯಾರು ಅಂತ ನಿಮ್ಗೆ ಗೊತ್ತಿರಬೇಕು. ಪ್ರೇಮ್ ಸಿಂಗ್ ತಾಮಂಗ್ ಅವರು ಸಿಕ್ಕಿಂ ಸರ್ಕಾರ ಮತ್ತು ವರ್ಲ್ಡ್ ಬ್ಯಾಂಕ್ ಸಹಯೋಗದೊಂದಿಗೆ ರಾಜ್ಯದಲ್ಲಿ ಸಿಕ್ಕಿಂ ಇನ್ಸ್ಪೈರ್ ಅನ್ನೋ ಉಪಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸೋದು ಇದರ ಉದ್ದೇಶ. ಈ ಕಾರ್ಯಕ್ರಮವು ತರಬೇತಿ ಮತ್ತು ಉದ್ಯೋಗದ ಉಪಕ್ರಮಗಳ ಮೂಲಕ ಮಹಿಳೆಯರು ಮತ್ತು ಯುವಕರಿಗೆ ಉತ್ತಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತೆ. ಸಿಕ್ಕಿಂ ಈಶಾನ್ಯ ಭಾರತದ ರಾಜ್ಯವಾಗಿದ್ದು ಭೂತಾನ್, ಟಿಬೆಟ್, ನೇಪಾಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಬಹಳಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಮ ಈಶಾನ್ಯ ರಾಜ್ಯ ಸಿಕ್ಕಿಂ ಕೆಳಕಂಡ ಯಾವ ದೇಶದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಆಯ್ಕೆಗಳನ್ನ ಕೊಟ್ಟು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಬೀರ್ ಲಚಿತ್ ಬಫುರ್ಕನ್ ಅವರ 125 ಅಡಿ ಎತ್ತರದ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಿದ್ದಾರೆ? ಸರಿಯಾದ ಉತ್ತರ ಅಸ್ಸಾಂ. ಈ ವರ್ಷದ ಮಾರ್ಚ್ನ ಮೊದಲ ವಾರದಲ್ಲಿ ಅಸ್ಸಾಂನ ಜೋಹರ್ತ್ ನಲ್ಲಿ 125 ಅಡಿ ಎತ್ತರದ ಬೀರ್ ಲಚಿತ್ ಬಹುರ್ಕರ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸುವಂತೆ ಅಸ್ಸಾಂನ ಮುಖ್ಯಮಂತ್ರಿಗಳಾದ ಹಿಮಂತ ಬಿಸ್ವಾ ಶರ್ಮಾ ಅವರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸಿದ್ದಾರೆ. ಪ್ರಸಿದ್ಧ ಅಹೋಮ್ ಸಾಮ್ರಾಜ್ಯದ ಕಮಾಂಡರ್ ಆಗಿದ್ದಂತ ಲಚಿತ್ ಬಫುರ್ಕನ್ ಅವರ ಮಿಲಿಟರಿ ಪ್ರತಿಭೆ ಮತ್ತು ಅಚಲ ನಾಯಕತ್ವ ಸಾಮರ್ಥ್ಯಗಳನ್ನ ಗುರುತಿಸಿ ಪ್ರತಿ ವರ್ಷ ನವೆಂಬರ್ 24ನೇ ತಾರೀಕು ಲಚಿತ್ ದಿನ ಅಂತ ಅಸ್ಸಾಂ ಅಲ್ಲಿ ಆಚರಣೆ ಮಾಡ್ತಾರೆ. ಈಗ ಅವರ ಒಂದು ಪ್ರತಿಮೆಯನ್ನ 125 ಅಡಿ ಎತ್ತರದ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ಅಸ್ಸಾಂನಲ್ಲಿ. ಅಸ್ಸಾಂನ ಮುಖ್ಯಮಂತ್ರಿಗಳು ಈಗಿರ್ತಕ್ಕಂಥವ್ರು ಹಿಮಂತ ಬಿಸ್ವಾ ಶರ್ಮಾ. ಇವರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರತಿಮೆಯನ್ನ ಅನಾವರಣಗೊಳಿಸೋದಕ್ಕೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ 500 ವಿಕೆಟ್ ಗಳನ್ನ ತಲುಪಿದ 3ನೇ ಆಫ್ ಸ್ಪಿನ್ನರ್ ಯಾರು? ಆಫ್ ಸ್ಪಿನ್ನರ್ ಬಗ್ಗೆ ಮಾತಾಡ್ತಿದೀವಿ ಇಲ್ಲಿ. ಹಾಗಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ 500 ವಿಕೆಟ್ ಗಳನ್ನ ತಲುಪಿದ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು. ಈ ಸಾಧನೆಯನ್ನ ಅವರು ಇತ್ತೀಚೆಗೆ ರಾಜ್ಕೋಟ್ ನಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ ನಲ್ಲಿ ಅವರು ಈ ಸಾಧನೆಯನ್ನ ಮಾಡಿದ್ದಾರೆ. ಇವರ ಸಾಧನೆಗೆ ಭಾರತದ ಪ್ರಧಾನಮಂತ್ರಿಗಳು ನಮ್ಮ ಖ್ಯಾತ ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ ಅವರು 619 ವಿಕೆಟ್ ಗಳನ್ನ ಪಡೆದು ಭಾರತದ ಅಗ್ರಗಣ್ಯರಲ್ಲಿ ಉಳ್ಕೊಂಡಿದ್ದಾರೆ. ಅವರು ಲೆಗ್ ಸ್ಪಿನ್ನರ್ ಅವರು ಅತಿ ಹೆಚ್ಚು ಸಾಧನೆ ಮಾಡಿದಂತಹ ಬೌಲರ್ ಆಗಿದ್ದಾರೆ. ಅನಿಲ್ ಕುಂಬ್ಳೆ ಅವ್ರನ್ನ ಹೊರತುಪಡಿಸಿದ್ರೆ 2ನೇ ಸ್ಥಾನದಲ್ಲಿ ಅಶ್ವಿನ್ ಬರ್ತಾರೆ ಭಾರತದ ಬೌಲರ್ ಗಳ ಪಟ್ಟಿ ಅಂತ ಬಂದ್ರೆ. ಇನ್ನು ವಿಶ್ವದಂತ ಬಂದ್ರೆ ಆಫ್ ಸ್ಪಿನ್ನರ್ ಗಳ ಪೈಕಿಯಲ್ಲಿ ವಿಶ್ವದಲ್ಲಿ 3ನೇ ಸ್ಥಾನಕ್ಕೆ ಬರ್ತಾರೆ ಅಶ್ವಿನ್ ಅವರು. 500 ವಿಕೆಟ್ ಗಳನ್ನ ಪಡೆದಂತ 3ನೇ ಆಫ್ ಸ್ಪಿನ್ನರ್ ಆಗ್ತಾರೆ. ಲೆಗ್ ಸ್ಪಿನ್ನರ್ ಆಫ್ ಸ್ಪಿನ್ನರ್ ನ ಮಿಕ್ಸ್ ಮಾಡ್ಕೊಂಡ್ರೆ ಚೇಂಜ್ ಆಗುತ್ತೆ ಈ ಒಂದು ಅಂಕೆ. ಆಫ್ ಸ್ಪಿನ್ನರ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ವಿಶ್ವದ 3ನೇ ಬೌಲರ್ ಆಗಿದ್ದಾರೆ 500 ವಿಕೆಟ್ ಗಳನ್ನ ಪಡೆದಂತ ಬೌಲರ್. ನೆಕ್ಸ್ಟ್, ಮಿಲನ್ ನೌಕಾ ವ್ಯಾಯಾಮದ 15ನೇ ಆವೃತ್ತಿಯನ್ನ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ವಿಶಾಖಪಟ್ಟಣ. ಮಿಲನ್ ನೌಕಾ ವ್ಯಾಯಾಮದ 12ನೇ ಆವೃತ್ತಿಯು ಫೆಬ್ರವರಿ 19ರಿಂದ 27ರವರೆಗೆ ವಿಶಾಖಪಟ್ಟಣದಲ್ಲಿ ನಡೀತಾ ಇದೆ. ಇದರಲ್ಲಿ 50ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸ್ತಾ ಇವೆ.
ಸುರಕ್ಷಿತ ಕಡಲ ಭವಿಷ್ಯಕ್ಕಾಗಿ ನೌಕಾ ಒಕ್ಕೂಟಗಳನ್ನು ನಿರ್ಮಿಸುವುದು ಈ ವ್ಯಾಯಾಮದ ಉದ್ದೇಶವಾಗಿದ್ದು, ಎತ್ತರದ ಸಮುದ್ರಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಲು ಭಾಗವಹಿಸುವ ನೌಕಾಪಡೆಗಳ ನಡುವೆ ಸಹಕಾರ ಮತ್ತು ಕಲ್ಪನೆ ಹಂಚಿಕೆಯನ್ನು ಸುಭದ್ರಗೊಳಿಸುವುದು ಉದ್ದೇಶವಾಗಿದೆ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2024 ಪ್ರಕಟವಾಗಿದ್ದು, ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಬಿಡುಗಡೆಯಾಗಿದೆ. ಪಾಸ್ಪೋರ್ಟ್ಗಳ ಸಾಮರ್ಥ್ಯ ಮತ್ತು ಜಾಗತಿಕ ಚಲನಶೀಲತೆಯನ್ನ ಅಳೆಯುವಂತಹ ಪ್ರಸಿದ್ಧ ಮೆಟ್ರಿಕ್ ಸಾಧನ ಇದು. 2024 ಶ್ರೇಯಾಂಕ ಇತ್ತೀಚೆಗೆ ಅನಾವರಣಗೊಂಡಿದ್ದು, ಫ್ರಾನ್ಸ್ ದೇಶ ಒಟ್ಟು 194 ದೇಶಗಳ ಪೈಕಿ ಅತ್ಯಂತ ಪ್ರಭಾವಶಾಲಿ ಪಾಸ್ಪೋರ್ಟ್ ಅನ್ನು ಹೊಂದಿದ್ದು ಅಗ್ರಸ್ಥಾನವನ್ನ ಉಳಿಸಿಕೊಂಡಿದೆ. ಇದು ದೇಶದ ಬಲವಾದ ರಾಜತಾಂತ್ರಿಕ ಸಂಬಂಧಗಳು ಮತ್ತು ನಾಗರಿಕರ ಜಾಗತಿಕ ಚಲನಶೀಲತೆಗೆ ಸಾಕ್ಷಿಯಾಗಿರುತ್ತೆ. ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದಂತ ಉತ್ತರ 20 ಫೆಬ್ರವರಿ. 2009ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಫೆಬ್ರವರಿ 20ನೇ ತಾರೀಕು ವಿಶ್ವ ಸಾಮಾಜಿಕ ನ್ಯಾಯ ದಿನ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದೇ ತಾರತಮ್ಯ ಮತ್ತು ಅಸಮಾನತೆ ಇಲ್ಲದೆ ವ್ಯಕ್ತಿಗೆ ಸಮಾನ ಹಕ್ಕುಗಳನ್ನು ನೀಡುವುದು ಈ ದಿನದ ಪ್ರಮುಖವಾದ ಉದ್ದೇಶವಾಗಿದ್ದು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ದಿನವನ್ನ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಫೆಬ್ರವರಿ 20ರಂದು ಈ ದಿನವನ್ನ ಆಚರಿಸಲಾಗುತ್ತೆ. ಜನವರಿ ತಿಂಗಳ ಐಸಿಸಿ ಪುರುಷರ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸೊ ಐಸಿಸಿ ಪುರುಷ ವಿಭಾಗ ಮತ್ತು ಮಹಿಳಾ ವಿಭಾಗಕ್ಕೆ ಪ್ರತಿ ತಿಂಗಳು ಪ್ಲೇಯರ್ ಆಫ್ ದಿ ಮಂತ್ ಅನ್ನೋ ಪುರಸ್ಕಾರವನ್ನ ಕೊಡ್ತಾ ಬರ್ತಾ ಇದೆ. ಇದು ನೋಡ್ಕೋತಾ ಇರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಜನವರಿ ತಿಂಗಳದು ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಪುರುಷರ ವಿಭಾಗಕ್ಕೆ ಬಂದ್ರೆ ಶಮರ್ ಜೋಸೆಫ್ ಅಂತ ವೆಸ್ಟ್ ಇಂಡೀಸ್ ನ ಬೌಲರ್, ಅವರನ್ನ ತಿಂಗಳ ಆಟಗಾರ ಅಂತ ಆಯ್ಕೆ ಮಾಡಲಿದೆ. ಪ್ಲೇಯರ್ ಆಫ್ ದಿ ಮಂತ್ ಅಂದ್ರೆ ತಿಂಗಳ ಆಟಗಾರ ಅಂತ. ಆ ಒಂದು ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರೆ ಅವರನ್ನ ಆಯ್ಕೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ವೇಗದ ಬೌಲರ್ ಆದ ಶಮರ್ ಜೋಸೆಫ್ ಅವರಿಗೆ ಜನವರಿ ತಿಂಗಳದ ಪ್ಲೇಯರ್ ಆಫ್ ದಿ ಮಂತ್ ಗೌರವವನ್ನು ನೀಡಿ ಗೌರವಿಸಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಅವರು ನೀಡಿದಂತ ಅದ್ಭುತ ಪ್ರದರ್ಶನದ ಆಧಾರದ ಮೇಲೆ ಈ ಗೌರವವನ್ನು ಅವರಿಗೆ ನೀಡಲಾಗಿದೆ. ಜೊತೆಗೆ ಐಸಿಸಿ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಪಡೆದ ಮೊದಲ ವೆಸ್ಟ್ ಇಂಡೀಸ್ ಆಟಗಾರ ಅಂತ ಅವರನ್ನ ಕರೆಯಲಾಗ್ತಾ ಇದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಐರ್ಲೆಂಡ್ ದೇಶದ ಆಮಿ ಹಂಟರ್ ಅವರು ಪ್ಲೇಯರ್ ಆಫ್ ದಿ ಮಂತ್ ಮಹಿಳಾ ವಿಭಾಗದಲ್ಲಿ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ವಿಶ್ವ ಮಾನವಶಾಸ್ತ್ರ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಮಾನವಶಾಸ್ತ್ರ ದಿನವನ್ನ 16 ಫೆಬ್ರವರಿ ಎಂದು ಆಚರಣೆ ಮಾಡ್ತೀವಿ. ಮಾನವಶಾಸ್ತ್ರಜ್ಞರು ತಮ್ಮ ಶಿಸ್ತನ್ನು ಉತ್ತೇಜಿಸಲು ಸಾರ್ವಜನಿಕ ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಫೆಬ್ರವರಿ 3ನೇ ಗುರುವಾರದಂದು ಇದನ್ನ ಆಚರಣೆ ಮಾಡಲಾಗುತ್ತೆ. ಸಂಪರ್ಕಗಳು ಮತ್ತು ಸಹಯೋಗ ಅನ್ನೋ ಧ್ಯೇಯವಾಕ್ಯದ ಜೊತೆ 2024ರ ವಿಶ್ವ ಮಾನವ ದಿನವನ್ನ ಆಚರಣೆ ಮಾಡಲಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ದಿನದ ಕರೆಂಟ್ ಅಫೇರ್ಸ್ ನ ನೋಟ್ಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಪ್ರತಿದಿನ ಪೇಪರ್ ಆರ್ಟಿಕಲ್ಸ್ ಗಳನ್ನ, ಕರೆಂಟ್ ಅಫೇರ್ಸ್ ಗಳನ್ನ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ. ಅಲ್ಲಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು kpscjunction.in ವೆಬ್ಸೈಟ್ ಹೋಗಿ ಪ್ರತಿದಿನ ಕರೆಂಟ್ ಅಫೇರ್ಸ್ ಅನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಸಿಗೋಣ ಮತ್ತೊಂದು ವಿಡಿಯೋದಿಗೆ. ಎಲ್ರಿಗೂ ಧನ್ಯವಾದಗಳು.